ಹಾಯ್ ಗೈಸ್, ನೀಟಾಗಿ ಗಾಡಿನ ವಾಶ್ ಮಾಡಿ ಆಯಿತು. ಇವತ್ತಿನ ಬ್ಲಾಗು ನೀವು ನೋಡ್ತಾ ಇರ್ಬೋದು ತಮ್ನೇಲಲ್ಲಿ. ಇಟ್ಸ್ ಅಬೌಟ್ ದ ನ್ಯೂ ಅಪ್ಡೇಟೆಡ್ ವರ್ಷನ್ ಕಾಂಟಿನೆಂಟಲ್ GT. ನನ್ನ ಗಾಡಿಯ ಹೆಸರು ಏಸ್ ಅಂತ, ACE. ಬಟ್ ಇನ್ನು ನಾನಿಲ್ಲಿ ರೈಟಿಂಗ್ಸ್ ಹಾಕಲಿಲ್ಲ. AS×CE, ಎಸ್ ಕ್ರಾಸ್ ಔಟ್ ಮಾಡಿರ್ತದೆ. ಸೊ ಏಸ್ನ ಹಿಡ್ಕೊಂಡು ನಾನು ಉಡುಪಿ ಹೊರಟಿದ್ದೇನೆ. A few moments later. ಸೊ ಹಲೋ ಗೈಸ್, ಇವತ್ತು ನಮ್ಮ ಹತ್ರ ಇದೆ ಅಪ್ಡೇಟೆಡ್ ವರ್ಷನ್ ಕಾಂಟಿನೆಂಟಲ್ GT 2023 ಮಾಡೆಲ್. ಏಪ್ರಿಲಲ್ಲಿ ನಮ್ಮ ಫ್ರೆಂಡ್ ನಿಹಾಲ್ ಅವ್ರು ತಗೊಂಡಿದ್ದಾರೆ ಇದು. ಸೊ ರಿವ್ಯೂಗೆ ಈ ಗಾಡಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಗಾಡಿ ನಮ್ಮ ಯಾವ್ದು ಹೇಳ್ತಾರೆ 535 ಸ್ವಲ್ಪ ಲೈಕ್ ನನಗೆ ಅಗ್ರೆಸಿವ್ ಅಂತ ಫೀಲ್ ಆಗ್ತದೆ, ಬೀಯಿಂಗ್ GT ರೈಡರ್ ಸಿನ್ಸ್ ಬಿಫೋರ್. ಆ್ಯಂಡ್ ತುಂಬ ಅಪ್ಡೇಟ್ಸ್ ಕಾಸ್ಮೆಟಿಕ್ ಆಗಿ ಮಾಡಿದ್ದಾರೆ. ಎಂಜಿನ್ ವಾಯ್ಸ್ ಅಪ್ಡೇಟ್ ಇಲ್ಲ. ನನ್ನ ಸೂಪರ್ ಮೀಟಿಯರಿಗೆ ಕಂಪೇರ್ ಮಾಡಿದಾಗೆ ಪವರ್ ಫಿಗರ್ಸು ಸಹ ಸೇಮು. ಬಟ್ ಸಿನ್ಸ್ ದಿಸ್ ಇಸ್ ಏನೋ ಅಗ್ರೆಸಿವ್, ಅಂದರೆ ಸ್ಟ್ಯಾಂಡ್ಸ್ ಏನಿದೆ ಗಾಡಿದು ತುಂಬ ಅಗ್ರೆಸಿವ್ ಇದೆ ಅಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಏನು ಹೇಳ್ತಾರೆ, ನೀವು ಫಾಸ್ಟಾಗಿ ಹೋಗಿದ್ದು ಮತ್ತು ನೀವು ಮ್ಯಾನ್ಯೂವರೇಬಿಲಿಟಿದು ಎಲ್ಲ ಫೀಲ್ ಆಗುತ್ತೆ. ಲೈಕ್ ಇಟ್ಸ್ ಲೈಕ್ ಆನ್ ಪಾಯಿಂಟ್ ಸ್ಲಿಕ್ ಥರ. ರೈಡಿಂಗ್ ಆಸ್ಪೆಕ್ಟ್ ಸ್ಟಾಕ್ ಬೈಕ್ ಇದು. ಲಾಸ್ಟ್ ಟೈಮ್ ನಾನು ನಮ್ಮ ಅನ್ವಿದು ಬೈಕ್ ಬಿಟ್ಟಿದ್ದೀನಿ. ಅನ್ವಿದ್ ಬೈಕಲ್ಲಿ ಲೈಕ್ ಎಕ್ಸಾಸ್ಟ್ ಇದ್ದಿದ್ದರಿಂದ ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡ್ತಿತ್ತು ಅಂತ ಅನಿಸ್ತಿತ್ತು. ಮೋಸ್ಟ್ಲಿ ಒಂದು BS6 ಇರಬೇಕು. ಸೊ ದಿಸ್ BS6 ಅಪ್ಡೇಟೆಡ್, ನಾಟ್ E20 ಅಪ್ಡೇಟೆಡ್. ಗಾಡಿ ಸ್ವಲ್ಪ ವಾಬಲ್ ಉಂಟು. GTದು ಒಂದು ಪ್ರಾಬ್ಲಮ್ ಉಂಟಂತ ಹೇಳ್ತಾರಲ್ಲ, ದೇ ಹ್ಯಾವ್ ರೆಕ್ಟಿಫೈಡ್ ದಿಸ್ ಪ್ರಾಬ್ಲಮ್. ಎಂತಂತ ಹೇಳಿದರೆ ಫ್ರಂಟ್ ಆ್ಯಂಡ್ ವಾಬಲ್ ಇರ್ತದಲ್ಲ ಗಾಡಿದು, ಅದನ್ನು ರೆಕ್ಟಿಫೈ ಮಾಡಿದ್ದಾರೆ. ಮಿರರ್ಸ್ ಇವರು ಹಾಕ್ಕೊಳ್ಳಿಲ್ಲ. ಸೊ ಏನು ಹೇಳೋದು, ನ್ಯೂಟ್ರಲಿಗೂ ಸಹ ಈ ಗಾಡಿನ ಹಾಕೋಕ್ಕೆ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ ನನಗೆ. ಸೊ ಮೇಯ್ನಾಗಿ ನಿಮಗೆ ಮಾತಾಡೋಕೆ ಹೋದರೆ ಇದರಲ್ಲಿ ನಿಮಗೆ ಕಾಸ್ಮೆಟಿಕ್ಕಾಗಿ ಇಲ್ಲಿ ಈ ಹೆಡ್ಲೈಟ್ ಏನಿದೆ ಇದು LED ಯೂನಿಟ್ ಬರುತ್ತೆ. ಮೊದಲು ಹ್ಯಾಲೋಜನ್ ಯೂನಿಟ್ ಇರ್ತಿತ್ತು. ದೆನ್ ಆಫ್ಟರ್ ದ್ಯಾಟ್ ರೆಡಿಸ್ಟಿನ್ ಟೈರ್ ಹಾಕಿದ್ದಾರೆ. ಸೊ C8 ಮುಂಚೆ ಯೂಸ್ ಮಾಡ್ತಿದ್ರು, ಈಗ ಇಂಟರ್ಸೆಪ್ಟರಲ್ಲಿ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇಂಟರ್ಸೆಪ್ಟರ್ ಬಿಟ್ಟು ಕಾಂಟಿನೆಂಟಲ್ GTಗೆ ರೆಡಿಸ್ಟಿನ್ ಹಾಕಿದ್ದಾರೆ. ಪ್ಲಸ್ ನಿಮಗೆ ಈ ಲಿವರ್ ಏನಿದೆ, ಅಡ್ಜಸ್ಟೇಬಲ್ ಲಿವರ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಸೂಪರ್ ಮೀಟಿಯರ್, ಅದನ್ನು ಇದರಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಆ್ಯಂಡ್ ಸ್ವಿಚಸ್ ರೆಟ್ರೋ ಕ್ಯೂಬ್ ಸ್ವಿಚಸ್ ಅದನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಬಟ್ ಇನ್ ಬ್ಲ್ಯಾಕ್ ಫಿನಿಶ್, ಅದರಲ್ಲಿ ನಮ್ಮದು ಸ್ಟೇನ್ಲೆಸ್ ಸ್ಟೀಲ್ ಫಿನಿಶ್ ಕೊಟ್ಟಿದ್ದಾರೆ. ದೆನ್ ರೆಸ್ಟ್ ಆಫ್ ದ ಥಿಂಗ್ ಇಟ್ಸ್ ಒನ್ ಆ್ಯಂಡ್ ದ ಸೇಮ್. ಸೊ ಇದರಲ್ಲಿ ಸ್ಪೋಕ್ಡ್ ವೀಲ್ ಬಂದಿದೆ. ಸೊ ಈ ವೆಹಿಕಲಿಗೆ ಆಲ್ಮೋಸ್ಟ್ ಸೊ ಈ ವೆಹಿಕಲ್ಸಿಗೆ ಆಲ್ಮೋಸ್ಟ್ 2,20,000 ಬೀಳ್ತದೆ.
ಇದು ಬಿಟ್ಟರೆ ನಿಮಗೆ ಅಲಾಯ್ ವೀಲ್ ವರ್ಷನ್ ಬರುತ್ತೆ. ಸೊ ಅದು ನಿಮಗೆ 20,000 more, 2,40,000. Even chrome variant also comes for 2,40,000. 2 ಕಲರ್ ವೇರಿಯಂಟ್ಸ್ ಇದೆ, ಅದನ್ನು ನಾನು ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ. ಸೊ ನೋಡ್ಬೋದು, rest of the animation on the screen, it's perfectly the same, nothing has been changed. Only switcher cube, retro cube switches, brake and clutch lever has been changed, and the tires and headlight, only these many. alloy wheels ನಿಮಗೆ ಬೇರೆ ವರ್ಷನಲ್ಲಿ ಬರುತ್ತೆ. ಸೊ alloy wheel ವರ್ಷನಿಗೆ 20,000 rupees more, ಸೊ 2,40,000 ಆನ್ ರೋಡ್ ಆಗುತ್ತೆ. ಇದು 2,20,000 ಆನ್ ರೋಡ್. ಸೊ ಎಕ್ಸ್ಟ್ರಾ ಎಸೆಸರೀಸ್ ಲೈಕ್ ಏನು ಹೇಳ್ತಾರೆ, 4 ಗೇಟರ್ ಮತ್ತು ನಮ್ಮ ಕ್ರ್ಯಾಶ್ ಗಾರ್ಡು, ಇಟ್ಸ್ ಆ್ಯಡ್ ಆನ್. ಕ್ವಿಕ್ಕಾಗಿ ಪೇಸ್ ಪಿಕಪ್ ಆಗುತ್ತೆ. ಆನ್ ಸ್ಪಾಟಿಗೆ 80 ಹೋದೆ. ನನ್ನ ಜಿ ಟಿನೇ ಬರುತ್ತೆ. ಜಿ ಟಿ ಮೇಲೆ ಕುತ್ಕೊಂಡು ಜಿ ಟಿನೇ ಬರುತ್ತೆ, ಮತ್ತೇನು ಬರುತ್ತೆ ಇದು. ನನ್ನ ಸೂಪರ್ ಮೀಟಿಯರಲ್ಲಿ ಇದೇ 80ವರೆಗೆ ಪುಲ್ ಮಾಡೋದಿದ್ರೆ ಸ್ವಲ್ಪ ಹೆಸಿಟೇಟ್ ಮಾಡುತ್ತೆ, ಬಟ್ ಇಟ್ಸ್ ನೋ ಲೆಸ್ ಆ್ಯಕ್ಚುಲಿ. ನನ್ನ ಸೂಪರ್ ಮೀಟಿಯೋರಿಗೆ ಕಂಪೇರ್ ಮಾಡಿದರೆ ಐ ಲೈಕ್ ದ ಲುಕ್ಸ್ ಫ್ರಮ್ ದಿಸ್ ಬೈಕ್ ಮಚ್ ಬೆಟರ್. ಏನು ಹೇಳ್ತಾರೆ, ಸ್ವಲ್ಪ ಕ್ರೌಡ್ ಪುಲ್ಲಿಂಗ್ ನೇಚರ್ ಈ ಬೈಕಿಗೆ ತುಂಬಾ ಇದೆ. ಈ ಒಂದು ದ ಡಿಸೈನ್ ಹ್ಯಾಸ್ ಗಾಟ್ ನೋ ಅಪ್ಡೇಟ್ ಸಿನ್ಸ್ ದ ಟೈಮ್ ಆಫ್ ದಿಸ್ ಬೈಕ್ಸ್ ರಿಲೀಸ್. ಜಸ್ಟ್ ಫ್ಯೂ ಕಾಸ್ಮೆಟಿಕ್ ಚೇಂಜಸ್ ವಿಚ್ ಐ ಹ್ಯಾವ್ ಮೆನ್ಷನ್ಡ್ ಅರ್ಲಿಯರ್. ಅದು ಬಿಟ್ಟು ಇಂಜಿನಲ್ಲಿ ಏನು ಅಪ್ಗ್ರೇಡ್ಸ್ ಏನು ಕಂಡುಬರೋಲ್ಲ. ಸೊ ದಟ್ಸ್ ಇಟ್ ಗೈಸ್, ಸಣ್ಣ ವ್ಲಾಗ್, ಜಸ್ಟ್ ಲೈಕ್ ಆನ್ ಇನ್ಸೈಟ್. ಹೋಪ್ ಯು ಲೈಕ್ ದಿಸ್. ಸೊ ಸಿನಿಮ್ಯಾಟಿಕ್ಸ್ ಅದು ಇದು ಅಂತ ಏನಿರಲ್ಲ, ನೋಡೋಣ. ಗ್ರಿಪ್ಪಿ ಪಂಚಿ ಹೇಳ್ದಾಗಿದೆ ಗಾಡಿ. ಕ್ರೇಜ್. ವಾಬ್ಲಿಂಗ್ ಇದೆ ನನ್ನ ಗಾಡಿಯಲ್ಲಂತೂ ಬಿಲ್ಕುಲ್ ಇಲ್ಲ ವಾಬ್ಲಿಂಗು, ಯಾಕಂತ ಗೊತ್ತಿಲ್ಲ. I don't know, Royal Enfield should rectify all these small things. ಲೋ ಸ್ಪೀಡಲ್ಲಿ ಏನು ಕಂಡು ಬರಲ್ಲ.